CC ರೋಡಲ್ಲಿ ಹೋಗ್ತೀವಿ. ಇದು ನೋಡಿ ಚೌಡಮ್ಮನ ದೇವಸ್ಥಾನ, ಚೌಡಮ್ಮನ ಕೆರೆ ಅಂತ ಕರೀತಾರಲ್ಲ ಅಲ್ಲಿದು. ಆಮೇಲೆ ಇಲ್ಲಿ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ಆಮೇಲೆ ಈಗ ನಾವು ಕಾಡು ರೂಟಲ್ಲಿ ಹೋಗ್ತೀವಿ. ಈಗ ಕಾಡು ರೂಟಲ್ಲೆಲ್ಲ ಕಾಡಲ್ಲಿ ಹೋಗೋದು, ಈ ಥರ ಮಣ್ಣು ರೂಟಲ್ಲಿ ನವಿಲುಗಳು ಪ್ರಾಣಿಗಳು ಕೂಡ ಕಾಣಿಸ್ಬೋದು. ಇದು ದವಳಪ್ಪನ ಬೆಟ್ಟ, ಇದು ಬುಗುರಿ ಬಂಡೆ ಅಂತ. ಗುಡ್ಡಕ್ಕೆ ಹತ್ತವರು ಟ್ರೆಕ್ಕಿಂಗ್ ಮಾಡ್ಕೊಂಡು ಕಾಡು ರೂಟಲ್ಲಿ ಬಂದವರು ಇಲ್ಲಿ ಬಂದು ರೆಸ್ಟ್ ಮಾಡ್ತಾರೆ. ಇದು ನೋಡಿ ಕಲ್ಲು ಬಂಡೆ ಎಷ್ಟು ನೀಟಾಗಿದೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ, ಕೂತ್ಕೊಂಡು ಊಟ ಮಾಡೋದಕ್ಕೆ, ರೆಸ್ಟ್ ಮಾಡೋದಕ್ಕೆ. ಆಮೇಲೆ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಿಟ್ಟು ಇಲ್ಲಿಂದ ಮತ್ತೆ ಮುಂದೆ ಹೋಗ್ತಾರೆ. ದವಳಪ್ಪನ ಬೆಟ್ಟ ಕಾಣ್ತಿದೆ ನೋಡ್ರಿ. ಈಗ ನಾವು ಇಲ್ಲಿಂದ ಹೋಗ್ತೀವಿ, ಈ ಕಡೆಯಿಂದ ಸುತ್ತ ಹಾಕೊಂಡು ಹಂಗೆ ಹೋಗ್ತೀವಿ. ಅದ್ರ ಮುಂದೆ ವಿಡಿಯೋ ಮಾಡ್ತೀನಿ. ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ನಮಗೆ ಮನೆಗಳು ಕಾಣಿಸ್ತಾ ಇರೋದು ಹೊಳಲ್ಕೆರೆ ರೋಡ್. ಅದು ನೋಡಿ ಎಲ್ಲ ಕಾಡು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನೇಚರ್ ತುಂಬ ಚೆನ್ನಾಗಿದೆ ಇವತ್ತು. ಇವರು ರೀಚ್ ಆಗ್ತಾರೆ. ಈ ಬಂಡೆ ಮೇಲೆ ರೆಸ್ಟ್ ಮಾಡಬೇಕಾದ್ರೆ ಇದನ್ನು ನೋಡಿಬಿಟ್ಟು ಇದರ ಸವಾಸ ಬೇಡಪ್ಪ ಅಂತ ಇಲ್ಲಿಂದ ಹಿಂಗೆ ವಾಪಸ್ ಹೋಗೋದು ತುಂಬ ಜನ ಇದ್ದಾರೆ. ಯಾಕಂದರೆ ಅಷ್ಟು ರಿಸ್ಕಿಯಾಗಿದೆ, ತುಂಬ ಅಡ್ವೆಂಚರಸ್. ನಾವೀಗ ಅಲ್ಲಿ ಮೇಲೆ ಹೋಗೋಣ, ಅಲ್ಲಿಂದ ವಿಡಿಯೋ ಮಾಡ್ತೀನಿ. ಈ ಕಟ್ಟಿಗೆ ಇಟ್ಕೊಂಡಿರೋದು ಏನಕ್ಕೆ ಅಂದರೆ ನಾವು ಕಾಡು ರೂಟಲ್ಲಿ ನಡ್ಕೊಂಡು ಬರ್ತಾ ಇರೋದು, ಅದರಲ್ಲಿ ಇಬ್ಬರೇ ಇದ್ವಿ ನಾವು, ಹಾಗಾಗಿ ಸೇಫ್ಟಿಗಿರಲಿ ಅಂತ ಇಟ್ಕೊಂಡಿರೋದು ಇದನ್ನು. ಏನು ಬಂದು ಇದೆಲ್ಲ ಕಾಡು ರೂಟು, ಜಸ್ಟ್ ವಾಕಬಲ್ ಇರುತ್ತೆ. ನಾವು ಈಗ ಇಲ್ಲಿಂದ ಹತ್ತದಿರುತ್ತೆ ನೋಡಿ. ಈ ಪ್ಲೇಸ್ ಏನಿದೆ ಇದು, ಇಲ್ಲಿ ದೊಡ್ಡ ಕಲ್ಲು ಬಂಡೆ ಇರೋದು, ಅದನ್ನು ಕ್ಲೀನಾಗಿ ಎಲ್ಲದನ್ನು ಹೊಡೆದಾಕ್ಬಿಟ್ಟು ತೆಗೆದು ಇದು ಮಾಡಿದ್ದಾರೆ. ರೀಸನ್ ಏನಂದರೆ ಇಲ್ಲಿ ನೋಡಿ ಲಿಪಿ ಬರೆದಿದ್ದಾರೆ. ಈ ಕಡೆ ಆ ಬಂಡೆಗೆ ಅದೇನು ಬಂದಿದೆ ಅದೆಲ್ಲ ಲಿಪಿ, ಮತ್ತು ಆ ಕಡೆ ಆಗಿನ ಕಾಲದ ಗುರುತುಗಳೆಲ್ಲ ಇದೆ ನೋಡಿ, ಅದನ್ನೆಲ್ಲ ಮೊದಲೆಲ್ಲ ಸಿಕ್ಕಿರೋದು ಅದೆಲ್ಲ ಕೈಯಲ್ಲಿ. ನಿಧಿಗೋಸ್ಕರ ಈ ಕಲ್ಲು ಬಂಡೆಗಳೆಲ್ಲ ಹೊಡೆದಾಕಿ ತೆಗೆದಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ನಮಗೆ. ಇಲ್ಲಿಂದ ಗುಹೆ ಸ್ಟಾರ್ಟ್ ಆಗುತ್ತೆ. ನಮಗೆ ಟಾರ್ಚ್ ಬಿಟ್ಟರು ಸಮೇತ ಇಲ್ಲಿ ನಮಗೇನು ಕಾಣಿಸಲ್ಲ, ಅಷ್ಟು ಕತ್ಲಿರುತ್ತೆ. ನೋಡಿ ತೋರಿಸ್ತೀನಿ ಈಗ. ಆಮೇಲೆ ಮೇಲಕ್ಕೆ ಹೋಗ್ತಾ 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 ತುಂಬ ನೈಸ್ ಬಂಡೆಗಳು, ಹುಷಾರಾಗಿ ಹೋಗಬೇಕು. ಆಮೇಲೆ ತುಂಬ ಅಡ್ವೆಂಚರಸ್ ಆಗಿ, ಆಮೇಲೆ ಲೆಗ್ಸ್ ಮೇಲೆ ತುಂಬ ಗ್ರಿಪ್ ಇರಬೇಕು, ಶೂಸು ಪರ್ಫೆಕ್ಟಾಗಿರಬೇಕು. ಆಮೇಲೆ ಲೈಟ್ಸ್ ಕಂಪಲ್ಸರಿ, ಅಂದರೆ ಟಾರ್ಚಲ್ಲಿ ಇಟ್ಕೊಂಡು ಹೋಗಬೇಕು. ಒಬ್ಬೊಬ್ಬರೇ ಹೋಗೋದು ತುಂಬ ಕಷ್ಟ, ಯಾರು ಹೋಗಬೇಡ್ರಿ. ಆಮೇಲೆ ನೋಡಿ ಈಗ ಹೋಗ್ತಾ ಹೋಗ್ತಾ ಎಷ್ಟು ಡೇಂಜರಸ್ ಆಗಿದೆ. ಇದು ಮೇಲಿಂದ ತೆಗೆದಿರೋದು ವ್ಯೂ, ಇನ್ನು ಮುಂದೆ ಇನ್ನೂ ತುಂಬ ಕ್ರಿಟಿಕಲ್ ಆಗಿದೆ. ಆಮೇಲೆ ಭಾಳ ಕಷ್ಟಕರವಾದಂಥ ಪ್ಲೇಸ್ ಇದು. ಆ ಕಲ್ಲು ಬಂಡೆಗಳೆಲ್ಲ ಜಾರ್ತಾ ಇರ್ತವೆ, ಸಣ್ಣ ಸಣ್ಣವು, ಅವನ್ನೆಲ್ಲ ಹುಷಾರಾಗಿ ಹತ್ತಬೇಕು. ಲೆಗ್ಸಲ್ಲಿ ತುಂಬ ಗ್ರಿಪ್ ಇರಬೇಕು, ಸ್ವಲ್ಪ ಸ್ಟ್ರೆಂತ್ ಇರಬೇಕು. ಸ್ಟ್ರೆಂತ್ ಇಲ್ಲಾಂದರೆ ಇದೆಲ್ಲ ಹತ್ತೋದು ಕಷ್ಟ ಆಗುತ್ತೆ. ಒಬ್ಬೊಬ್ಬರೇ ಮಾತ್ರ ಯಾವುದೇ ಕಾರಣಕ್ಕೂ ಬರಬೇಡ್ರಿ, ಇದೆಲ್ಲ ಪ್ಲೇಸ್ ತುಂಬ ಡೇಂಜರಸ್ ಇದು. ನಮಗೆ ತುಂಬ ಪ್ರಾಕ್ಟೀಸ್ ಇರೋದ್ರಿಂದ ಅಷ್ಟು ಫಾಸ್ಟಾಗಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿದ್ದೀವಲ್ಲ ಅಂತಂದರೆ ಅದಷ್ಟು ಫಾಲೋವರ್ಸ್ಗೆ ಯಾರಿಗೆ ಆಸೆ ನಮಗೆ ಪ್ರಾಕ್ಟೀಸ್ ಇದೆ ಅಂತ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೋಡಿ ಸ್ಟಾರ್ಟ್ ಆಗುತ್ತೆ. ಈ ವ್ಯೂ ಮಾಡಿಬಿಟ್ರೆ ಅಂತೂ ಭಾಳ ಚೆನ್ನಾಗಿರುತ್ತೆ. ಇದನ್ನು ಫೋನಲ್ಲಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟಾಗಿ ಬಂದು ನೇಚರ್ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತ. ನಾನು ಕೆಳಗಡೆ ಹೇಳಿದ್ನಲ್ಲ ಬುಗುರಿ ಬಂಡೆ ಅಂತ, ಅದೇ ನೋಡಿ ನಾವು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಬುಗುರಿ ಬಂಡೆ. ನೆಕ್ಸ್ಟ್ ಅದು ಕೂಡ ವಿಡಿಯೋ ಮಾಡ್ತೇನೆ. ನೋಡಿ ಇಲ್ಲೆಲ್ಲ ತುಂಬ ಜೇನು ಗೂಡಿದ್ದಾವೆ, ಆ ಸೌಂಡಿಗೆಲ್ಲ ಎದ್ದು ಬಂದ್ಬಿಡ್ತವೆ. ಅದು ಹೆಜ್ಜೆ ಅನ್ನೋದು ತುಂಬ ಡೇಂಜರಸ್ ಅದು. ಆಮೇಲೆ ಅದನ್ನು ಸೌಂಡ್ ಮಾಡಬಾರ್ದು, ಇಲ್ಲೆಲ್ಲ ಸ್ವಲ್ಪ ಸೈಲೆಂಟಾಗಿ ಬರಬೇಕಾಗುತ್ತೆ. ನೋಡಿ ಇಲ್ಲೊಂದಿದೆ ನೋಡಿ, ತುಂಬ ಇದೆ ದೊಡ್ಡ ದೊಡ್ಡ ಜೇನುಗಳದೆಲ್ಲ, ಹುಷಾರಾಗಿ ಹೋಗ್ಬೇಕು. ಇಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ನಿಮಗೆ, ಈ ಥರ ಅಡ್ವೆಂಚರಸ್ ಲೈಕ್ ಬೆಟ್ಟ ಹತ್ತಬೇಕಾದ್ರೆ ಜಿಗ್ಜಾಗಲ್ಲಿ ಬರಬೇಕು ಅಂತ. ಆ ಥರ ಹತ್ಕೊಂಬರ್ತಾ ಇದ್ದರೆ ನಿಮಗೆ ಸುಸ್ತಾಗಲ್ಲ, ಲೆಗ್ಸು ನಮಗೆ ಬೇಗ ಸ್ಟ್ರೈನ್ ಆಗೋಲ್ಲ. ಆಮೇಲೆ ಗ್ರಿಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ. ಗ್ರಿಪ್ಸ್ ಎಲ್ಲೆಲ್ಲಿ ಇರುತ್ತೋ ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಕ್ರಾಸ್ ಹತ್ಕೊಂಡು ಬರ್ತಾ ಇರಬೇಕು, ಅವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ಹತ್ಕೊಂಬರ್ಬೇಕು. ಆಮೇಲೆ ನೀವು ಏನೇ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಥವಾ ಟ್ರೆಕ್ಕಿಂಗ್ ಮಾಡಬೇಕು ಅಂತಂದಾಗ ಒಬ್ಬರು ಗೈಡ್ ಇರಲೇಬೇಕು. ಗೈಡ್ನ ನೀವು ಇಟ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಈ ಆ್ಯಕ್ಟಿವಿಟೀಸ್ ಮಾಡೋದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಆಮೇಲೆ ಬಾಡಿ ತುಂಬ ಆ್ಯಕ್ಟಿವ್ ಇರುತ್ತೆ ಯಾವಾಗಲೂ. ನಾನು ವೀಕ್ಲಿ ಟ್ವೈಸ್ ಆದರೂ ಕಂಪಲ್ಸರಿ ನಾನು ಟ್ರೆಕ್ಕಿಂಗ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಟ್ರೆಕ್ಕಿಂಗ್ ಅಂದರೆ. ಈ ಥರ ಬೆಟ್ಟಗಳು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಮ್ಮ ಮೈಂಡು, ಅಟೆನ್ಷನು ಎಲ್ಲದೂ, ಅದು ನಮ್ಮ ಫೋಕಸ್ ಎಲ್ಲದೂ ನಮ್ಮ ಆಗ್ತಿರೋ ಹೆಜ್ಜೆ ಮೇಲೆ ಇರಬೇಕು. ಯಾಕೆ ಅಂದರೆ ತುಂಬ ಡೇಂಜರಸ್ ಪ್ಲೇಸಸ್ ಅವೆಲ್ಲದೂ. ಸ್ವಲ್ಪ ಸ್ಕಿಡ್ ಆದರೂ ಕೂಡ ನೋಡಿ ಸಂಧಿ ಒಳಗೆ ಒಬ್ಬ ಮನುಷ್ಯ ಮಾತ್ರ ನಡ್ಕೊಂಬರೋಕ್ಕಾಗೋದು.
ಅದನ್ನು ಸೈಡಿಂದ ಬರಬೇಕು. ಈಗ ನಾನು ಇಲ್ಲಿ ತೋರಿಸ್ತಾ ಇರೋ ಪ್ಲೇಸ್ ಏನು ಗೊತ್ತಾ, ಅಲ್ಲಿಂದ ನಾನು ಒಂದು ಕಲ್ಲು ಬಂಡೆ ರೆಸ್ಟ್ ಮಾಡಲಿಕ್ಕೆ ಅಂತ ಬಂಡೆ ತೋರಿಸಿದ್ನಲ್ಲ, ಅದೇ ಬಂಡೆ ನೋಡಿ ಅಲ್ಲೂ. ಇನ್ನೇನು ದಾವಳಪ್ಪನ ಬೆಟ್ಟ ಪೀಕಿಗೆ ರೀಚ್ ಆಗೋದಕ್ಕೆ ಇದೇ ಲಾಸ್ಟ್ ರಿಸ್ಕಿ ಪ್ಲೇಸ್ ಅಂದರೆ ಇದೇನೆ. ಆಮೇಲೆ ಇದು ಭಾಳ ತುಂಬ ಸಣ್ಣದಾಗಿದೆ, ಗುಹೆ ಥರ. ಆಮೇಲೆ ಕಲ್ಲುಗಳೆಲ್ಲ ತುಂಬ ಸ್ಕಿಡ್ ಆಗ್ತಾಯಿದ್ದಾವೆ. ಹುಷಾರಾಗಿ ಬಂದ್ವಿ. ಆಮೇಲೆ ನಮಗೆ ವಿಡಿಯೋ ಮಾಡಲಿಕ್ಕೆ ಕೂಡ ತುಂಬ ಸಮಸ್ಯೆ ಆಗುತ್ತೆ, ಯಾಕಂದರೆ ಮೇಲ್ಗಡೆಯಿಂದ ತೆಗಿಯೋಕ್ಕಾಗ್ತಿರ್ಲಿಲ್ಲ. ನನ್ನ ಫ್ರೆಂಡೇ ತೆಗಿತಾ ಇದ್ದ ವಿಡಿಯೋ. ನೋಡಿ ಎಷ್ಟು ಒಳಗಡೆಯಿಂದ ಬರ್ತಾಯಿದ್ದೀವಿ. ಇದೊಂದು ಸ್ವಲ್ಪ ಲಾಸ್ಟ್ ರಿಸ್ಕಿ ಪ್ಲೇಸ್ ಇದೇನೆ. ಇದು ಮುಗಿದ್ರೆ ಇನ್ನು ಮುಗಿತೆ, ಡೈರೆಕ್ಟ್ ರೀಚ್ ಆಗ್ತೀವಿ. ನಾವು ಹತ್ತಿರದಲ್ಲಿದ್ದೀವಿ, ಆಲ್ಮೋಸ್ಟ್ 90% ರೀಚ್ ಆಗಿದ್ದೀವಿ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಗಾಳಿ ಸಿಕ್ಕಾಪಟ್ಟೆ ಬೀಸ್ತಾ ಇತ್ತು. ಮನುಷ್ಯನ ದಬ್ಬಿರೋ ಥರ ಫೀಲ್ ಬರ್ತಾ ಇತ್ತು ನಮಗೆ. ಯಾಕೆ ಅಂದರೆ ಏಷ್ಯಾದಲ್ಲೇ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶದಲ್ಲಿ ನಮ್ಮದು ಚಿತ್ರದುರ್ಗ 2ನೇ ಸ್ಥಾನದಲ್ಲಿದೆ. ಬೆಟ್ಟದ ತುದಿಗಳಲ್ಲಿದ್ದಾಗ ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದು. ಈಗಾಗಲೇ ನಾವು ದಾವಳಪ್ಪನ ಬೆಟ್ಟ ಪೀಕಿಗೆ ರೀಚ್ ಆಗಿದ್ದೇವೆ. ಈ ಒಳಗಡೆ ಶಿವಲಿಂಗಗಳಿದ್ದಾವೆ ನೋಡಿ. ಎಂಥ ಅದ್ಭುತವಾದಂಥ ಶಿವಲಿಂಗಗಳನ್ನು ಒಳಗಡೆ ಎಲ್ಲ ರೂಪಿಸಿದ್ದಾರೆ ಆಗಿನ ಕಾಲದಲ್ಲಿ. ಆಮೇಲೆ ಈ ಋಷಿಮುನಿಗಳು ತಪಸ್ಸು ಮಾಡಲಿಕ್ಕೆ ಅಂತೇಳಿ ಈ ಕಡೆ ಎಲ್ಲ ಜಾಲತಾಣಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹಿರಿಯರೆಲ್ಲ ಹೇಳ್ತಾರೆ. ಇಲ್ಲಿ ನೀವು ತುಂಬ ಶಿವಲಿಂಗಗಳನ್ನು ಕಾಣ್ಬೋದು. ಆಗಿನ ಶಿಲ್ಪಿಗಳು ಇವನ್ನೆಲ್ಲದನ್ನು ರೂಪಿಸಿದ್ದಾರೆ ನೋಡಿ. ಒಳಗೆ ಹೋಗ್ತಾ ಹೋಗ್ತಾ ತುಂಬ ಶಿವಲಿಂಗಗಳನ್ನು ನಾವು ಕಾಣ್ಬೋದು. ಋಷಿಮುನಿಗಳು ಇಲ್ಲೆಲ್ಲ ತಪಸ್ಸು ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಹಿರಿಯರೆಲ್ಲ. ಆಮೇಲೆ ಒಳಗಡೆ ಈ ಬೆಟ್ಟದ ಅತಿ ದೊಡ್ಡ ಶಿವಲಿಂಗ ಒಳಗಡೆ ಇದೆ. ನಾನು ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಒಳಗಡೆ ತುಂಬ ಕತ್ತಲಿದೆ. ಅಲ್ಲಲ್ಲಿ ಕಲ್ಲು ಬಂಡೆಗಳ ಮಧ್ಯೆ ಬಿರುಕು ಬಿಟ್ಟಿರೋಂಥ ಪ್ರದೇಶದಿಂದ ಬಂದಿರೋ ಬೆಳಕು ಮಾತ್ರ ನಮ್ಗೆ ಒಳಗಡೆ ಕಾಣಿಸೋದು. ಈ ಒಂದು ಶಿವಲಿಂಗ ಮುಂದೆ ನೋಡಿ ಬಸವಣ್ಣನ ಕೂಡ ಅವರು ಅವತ್ತಿನ ರೂಪಿಸಿದ್ದಾರೆ. ಮೇಲ್ಗಡೆಯಿಂದ ಹರಿಯುವ ಮಳೆ ನೀರು ಬಸವಣ್ಣನ ಬಾಯಿ ಮೂಲಕ ಹೋಗೋ ಥರ ರೂಪಿಸಿದ್ದಾರೆ ನೋಡಿ. ಮೇಲ್ಗಡೆ ದೊಡ್ಡ ಶಿವಲಿಂಗ ಇದೆ, ತೋರಿಸ್ತೀನಿ ಬನ್ನಿ. ಈ ದಾವಳಪ್ಪನ ಬೆಟ್ಟದಲ್ಲಿ ಅತಿ ದೊಡ್ಡ ಶಿವಲಿಂಗ ಅಂದರೆ ಇದೇನೆ. ನೋಡಿ ಇಲ್ಲಿ ಸಾಕಷ್ಟು ಶಿವಲಿಂಗಗಳನ್ನು ನೀವು ಕಾಣ್ಬೋದು. ತುಂಬ ಅದ್ಭುತವಾದಂಥ ಪ್ರದೇಶ ಇದು. ಆಗಿನ ಕಾಲದಲ್ಲಿ ನೀರು ಕುಡಿಯೋ ನೀರಿಗೋಸ್ಕರ ಮಾಡ್ಕೊಂಡ್ರೆ ಹೊಂಡಗಳಿದು, ಕುಡಿಯೋದಕ್ಕೆ ಬಳಸೋದಕ್ಕೆಲ್ಲ ಇದೇ ನೀರು ಬಳಸ್ತಾಯಿದ್ರು. ಈಗಾಗಲೇ ನಾವು ದಾವಳಪ್ಪನ ಬೆಟ್ಟ ಪೀಕಲ್ಲಿದ್ದೀವಿ. ಆ ಪೀಕ್ ಪಾಯಿಂಟ್ ಕಾಣ್ತಿದೆಯಲ್ಲ, ಅದೇ ದಾವಳಪ್ಪನ ಬೆಟ್ಟ ಪೀಕ್ ಪಾಯಿಂಟು. ಅಲ್ಲಿ ಮೇಲೆ ಹತ್ತಕ್ಕೆ ಅದೇ ದಾರಿ ಇಲ್ಲ. ಆಮೇಲೆ ಇದಕ್ಕೆ 2 ರೂಟ್ ಇದ್ದಾವೆ ನಾವು ಇಲ್ಲಿ ಹತ್ಕೊಂಬರೋದಕ್ಕೆ. ಒಂದು ರೂಟು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಚಂದ್ರವಳ್ಳಿ ಕೆರೆ ಇದು. ಆಮೇಲೆ ಈ ರೂಟಿಂದ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ, ಅಲ್ಲಿಂದ ಈ ಕಾಡಲ್ಲೇ ನಡ್ಕೊಂಡು ಬರಬೇಕು ಹಿಂಗೆ ಮೇಲ್ಗಡೆ. ಇದು ತುಂಬ ಶಾರ್ಟ್ಕಟ್, ಈಸಿ ಇದು. ಇನ್ನೊಂದು ನಾವೀಗ ಬಂದಿರೋದು ಈ ಬೆಟ್ಟ ಕಾಣ್ತಿದೆಯಲ್ಲ, ಅದ್ರ ಹಿಂದ್ಗಡೆಯಿಂದ ನಾವು ಬಂದಿರೋದು. ಅದೆಲ್ಲ ಕಾಡು ರೂಟೇ, ತುಂಬ ಕ್ರಿಟಿಕಲ್ ಆಗಿದೆ. ಆಮೇಲೆ ತುಂಬ ಅಡ್ವೆಂಚರಸ್ ಆಗಿದೆ, ಭಾಳ ಚೆನ್ನಾಗಿರುತ್ತೆ ಅಲ್ಲಿಂದ ಬರಲಿಕ್ಕೆ. ನೀವು ಟ್ರೆಕ್ಕಿಂಗ್ ಫೀಲ್ ಮಾಡಬೇಕು ಅಂದರೆ ಈ ಕಡೆಯಿಂದನೇ ಬರಬೇಕು. ಅಲ್ಲಿ ಕಾಣ್ತಾ ಇರೋದು ಜೋಗಿಮಟ್ಟಿ ಅದು. ಇಲ್ಲಿ ನಾನು ಪುಷಪ್ ಮಾಡ್ತಿರೋ ಕಾರಣ ಏನಂದರೆ, ನಾನು 100 ಪುಷಪ್ ಚಾಲೆಂಜ್ನ ನಾನು ಒಂದು 15 ಡೇಸಿಂದ ನಾನು ಮಾಡ್ತಾಯಿದ್ದೆ. ಅದನ್ನು ಈ ದಾವಳಪ್ಪನ ಬೆಟ್ಟದಲ್ಲೇ ಮುಕ್ತಾಯ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು 100 ಡಿಪ್ಸ್ ಪುಷಪ್ ಚಾಲೆಂಜ್ನ ಇಲ್ಲಿ ಮಾಡ್ತಾಯಿದ್ದೀನಿ. ಫಿಟ್ನೆಸ್ ಅನ್ನೋದು ನಾನು ಡೈಲಿ ಲೈಫಲ್ಲಿ ನಾವು 3 ಟೈಮ್ಸು ಫುಡ್ ಯಾವ ಥರ ನಮ್ಮ ಬಾಡಿ ಕನ್ಸ್ಯೂಮ್ ಮಾಡ್ತೀವಿ ಅದೇ ಥರನೇ 1 to 2 ಅವರ್ಸ್ ನಾನು ವರ್ಕೌಟ್ ಮಾಡಬೇಕು ಅಂತ ಮಾಡ್ತಾ ಬಂದಿರೋ ನಾನು ಮೊದಲಿಂದನೂ. ಆದರೂ ಕೂಡ ನಾನು ಒಂದು ಬಿಸ್ನೆಸ್ ಸ್ಟ್ರೆಸ್ಸಿಗೆ 6 ಮಂತ್ಸ್ವರೆಗೂ ನನಗೆ ಯಾವುದೇ ಥರದ ವರ್ಕೌಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹ್ಯೂಮನ್ ಬಾಡಿಲಿ ಸ್ಟ್ರೆಂತ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ವೇಟ್ನ ಲಿಫ್ಟ್ ಮಾಡಿಬಿಟ್ಟು ಮಾಡೋಂಥ ಸ್ಟ್ರೆಂತ್ನಿಂಗ್ ವರ್ಕೌಟ್ಸ್ ಆಗಿರ್ತವೆ. ಅದರಲ್ಲಿ ಪುಷಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಪುಷಪ್ ಚಾಲೆಂಜ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಡೇ 1 30 ಪುಷಪ್ಸಿಂದ ಸ್ಟಾರ್ಟ್ ಮಾಡಿ 15 ಡೇಸಲ್ಲಿ 100 ಪುಷಪ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮ ದುರ್ಗ ಸ್ವರ್ಗ ಅಂತ ಅನ್ನಲಿಕ್ಕೆ ಈ ದೊಡ್ಡ ದೊಡ್ಡ ಬೆಟ್ಟಗಳು, ದಟ್ಟವಾದ ಕಾಡು ಮತ್ತು ಈ ಸುಂದರವಾದ ಪರಿಸರ ಕೂಡ ಕಾರಣ ಆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ವ್ಲಾಗ್ನ ಕೊನೆವರೆಗೂ ನೋಡ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ನಿಮ್ಮ ಸಹಕಾರ ಯಾವತ್ತಿಗಿರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.